ಶ್ರೀರಾಮುಲು ಸರ್ ಕನೆಕ್ಟೆಡ್ ಇದ್ದಾರೆ. ರಾಮುಲು ಸರ್ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ರಾಮಲಿಂಗಾರೆಡ್ಡಿ ನಮಸ್ಕಾರ ಸರ್. ರಾಮಲಿಂಗಾರೆಡ್ಡಿ ಅವರು ಕಳೆದ 2 ದಿನದ ಹಿಂದೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ ಕೊಟ್ಟಿದ್ದ ಲೆಕ್ಕ ಸರ್, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇರಬೇಕಾದ್ರೆ 2,70,000 ಕೋಟಿ ಅನುದಾನನೇ ಇರಲಿಲ್ಲ, ಅನುಮೋದನೆ ಕೊಟ್ಟು ಹೋಗ್ಬಿಟ್ರು. 80,000 ಕೋಟಿಯಷ್ಟು ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡ್ಬಿಟ್ರು. ಈ ಸಾಲದ ಹೊರೆ ಇದೆಯಲ್ಲ, ಬಿಜೆಪಿ ಬಿಟ್ಟು ಹೋಗಿರುವ ಸಾಲದ ಹೊರೆ ಇದೆಯಲ್ಲ, ಇದನ್ನ ಸಂಭಾಳಿಸ್ಲಿಕ್ಕೆ ಆಗ್ತಿಲ್ಲ ರಾಜ್ಯ ಸರ್ಕಾರಕ್ಕೆ. ಹಂಗಾಗಿ ಪಾಪ ಸಾರಿಗೆ ನೌಕರರಿಗೆ ಒಳ್ಳೇದು ಮಾಡಬೇಕು ಅಂದ್ರೂ ನಮಗ್ ಮಾಡೋಕ್ ಆಗ್ತಿಲ್ಲ. ಇದು ರಾಮಲಿಂಗಾರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ಸರ್, ಏನ್ ಹೇಳ್ತೀರಿ? ನೋಡ್ರಿ ಅವರು ಸಾರಿಗೆ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದಾರೋ, ಬಹುಶಃ ಇದಕ್ಕಿಂತ ಮುಂಚೆ ನಮ್ಮ ಮಂಜುನಾಥ್ ಅಣ್ಣವ್ರು ಮಾತಾಡಿದಾರಲ್ರಿ, ಬಹಳ ಕರೆಕ್ಟ್ ಆಗಿ ಮಾತಾಡಿದಾರ. ಯಾಕಂದ್ರೆ ಇವತ್ತು ಎಲ್ಲಾ ಸರ್ಕಾರಗಳು ಸಾಲ ಮಾಡಿ ಹೋಗವೆ. ಯಾವ ಸರ್ಕಾರಗಳು ಸಾಲ ಇಲ್ಲದಂತ ಸರ್ಕಾರ ನಡೆಸಿದಾರನ್ನಂತ ಉದಾಹರಣೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದಿಲ್ಲನ್ರಿ, ಎಲ್ಲಾ ಸರ್ಕಾರಗಳು ಸಾಲಗಳು ಮಾಡ್ಕೊಂತಾನೆ ಹೋಗ್ಯಾವ. ಈ ಸಾಲ ಮಾಡಿದಕ್ಕೋಸ್ಕರವಾಗಿ ಈ ಸಾರಿಗೆ ನೌಕರರು ಏನ್ ತಪ್ಪು ಮಾಡಿದಾರ? ಒಂದು ಸಾರಿ ಅವ್ರಿಗೆ ಡ್ರೈವಿಂಗ್ ಮಾಡಂತ ಟೈಮಲ್ಲಿ ಒಂದ್ಸಲ ಡ್ರೈವಿಂಗ್ ಮಾಡಿ ಎಸಿ ರೂಮ್ ಕುಂತಂತ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಮಂತ್ರಿಗಳಿಗೆ, ಜೊತೆಲಿ ಉಪಮುಖ್ಯಮಂತ್ರಿಗಳಿಗೆ ಏನ್ ಗೊತ್ತಾಗುತ್ತೆ? ಒಂದು ಸಾರಿ ಬೀದಿಗೆ ಇಳಿದು ಡ್ರೈವಿಂಗ್ ಮಾಡಕ್ ಕೇಳ್ರಿ. ಒಂದು ಸಾರಿ ಬೆಂಗಳೂರಿಂದ ಬೀದರ್ ತನಕ ಪ್ರಯಾಣ ಮಾಡಕ್ ಕೇಳ್ರಿ, ಹೆಂಗಿದೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮಂದಿ ಪ್ರಾಣಗಳನ್ನು ಕೈಯಲ್ಲಿ ಇಟ್ಕೊಂಡು ಟ್ರಾವೆಲಿಂಗ್ ಮಾಡ್ಬೇಕಾದ್ರಿಗಿನ ಅವ್ನಿಗೆ ಧೈರ್ಯ ಇರಬೇಕು, ಅವ್ನ ಕಾನ್ಫಿಡೆನ್ಸ್ ಇರಬೇಕು. ಅವ್ರ ಮನೇಲಿದ್ದಂತ ಸಮಸ್ಯೆಗಳೆಲ್ಲ ಕೂಡ ಮರೆತು ಜನರನ್ನೆಲ್ಲಾರು ಕೂಡ ಒಂದು ತುದಿಯಿಂದ ಒಂದು ತುದಿಗೆ ಮುಟ್ಟಿಸ್ತಾ ಇದ್ದಾನಂದ್ರೆ ಅವನೊಬ್ಬ ದೇವ್ರ ಅನ್ಬೇಕು ಡ್ರೈವರ್ನ. ಅಂತ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಬೇಡಿಕೆ ಏನ್ ತಪ್ಪೇನಿದೆ? ಅವರು 25-28 ಕೇಳ್ತಾ ಇದಾರ. ಆದ್ರೆ 25-28% ಕೇಳಿದಂತ ಟೈಮಲ್ಲಿ ನೀನೇನ್ ಮಾಡಿದ್ರೆ 12,000 ಕೊಡ್ತಾ. ಯಾರಿಗ್ ಕೊಡ್ತಾ ಇದೆ 12,000? ಅಲ್ಲಪ್ಪ, ನೀನು ಇವತ್ತು ಈ ಶಕ್ತಿ ಯೋಜನೆ ಇವತ್ತೇನು ಜನರು ಕೇಳಿದಾರ? ಶಕ್ತಿ ಯೋಜನೆ ನಮಗೆ ಕೊಡು ಅಂತೇಳಿ ಯಾರನ್ನ ಕೇಳಿದಾರ? ನೀನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಶಕ್ತಿ ಯೋಜನೆ ಜಾರಿ ತಂದ್ರಿ. ಇವತ್ತು ನೀನ್ ಮಾಡಿದಂತ ತಪ್ಪು. ನಾವು ಶಕ್ತಿ ಯೋಜನೆದ ವಿರುದ್ಧವಾಗಿ ನಾವಲ್ಲ. ಮ್ಯೂಸಿಕ್ ಬರ್ತಾ ಇದೆ, ನಿಮ್ ಧ್ವನಿ ತಲುಪ್ತಾ ಇದೆ ಸರ್. ನಾವು ಈ ಶಕ್ತಿ ಯೋಜನೆಯ ವಿರುದ್ಧ ನಾವಲ್ಲ. ನೋಡ್ರಿ, ಶಕ್ತಿ ಯೋಜನೆ ಏನ್ ಮಾಡಿದಾರೋ ಅದ್ರ ವಿರುದ್ಧ ಅಲ್ಲ. ಆದ್ರೆ ನೀನು ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದೇಳಿ ನೀನು ಏನು ಶಕ್ತಿ ಯೋಜನೆ ತಂದು, ಶಕ್ತಿ ಯೋಜನೆ ತಂದಂತ ಟೈಮಲ್ಲಿ ಎಲ್ಲರಿಗೂ ಮಹಿಳೆಯರಿಗೆಲ್ಲ ಕೂಡ ಉಚಿತವಾಗಿ ಇವತ್ತು ಬಸ್ ಪ್ರಯಾಣ ಕೊಟ್ಟಿದ್ರೆ ಒಳ್ಳೇದು. ಕೊಟ್ಟಿದ್ಕೋಸ್ಕರವಾಗಿ ನಾನು ತಪ್ಪಂದು ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಟಿಕೆಟ್ ಎಷ್ಟು ಹರಿದಾರ? ಟಿಕೆಟ್ ಹರಿದಿರೋದು 18,827.97 ಕೋಟಿ ಟಿಕೆಟ್ ಹರಿದಾರ. ಇಷ್ಟೊಂದು ಟಿಕೆಟ್ ಹರಿದಂತ ಟೈಮಲ್ಲಿ ಈ ಫಲಾನುಭವಿಗಳು ಹತ್ತತ್ರ 13,514 ಮಂದಿ ಫಲಾನುಭವಿಗಳು ಇದಾರ. ಇವತ್ತು ಇದು ನೋಡಿದಂತ ಟೈಮಲ್ಲಿ ಈ ಬಾಕಿ ಹಣ ಕೊಡಬೇಕಾಯ್ತಲ್ಲ. ನೋಡ್ರಿ, ಇವತ್ತು ಈ ಸರ್ಕಾರಕ್ಕೆ ಯೋಜನೆಗೆ ಬಂದಂತ ಅಮೌಂಟ್ ಟಿಕೆಟ್ ಬಂದ್ಬಿಟ್ಟು 18,000 ಹತ್ತತ್ರ ಆಗ್ತಾವ್ರಿ. ಈ ಫಲಾನುಭವಿಗಳು ಹೋಗಿ ಬರೋಂತವ್ರಿಗೆಲ್ಲ ನೋಡಿದಂತ ಟೈಮಲ್ಲಿ ಹತ್ತತ್ರ 13,000 ಬರ್ತೈತ್ರಿ. ಇವಾಗ ಇನ್ನ ಬಾಕಿ ಇನ್ನು ಬಿಡುಗಡೆ ಮಾಡ್ಬೇಕಾದ್ರೆ ಸರ್ಕಾರದ ಹಣನೇ ಸುಮಾರಾಗಿ 5,313 ಕೋಟಿ ರೂಪಾಯಿ ಇನ್ನ ಸರ್ಕಾರ ಬಿಡುಗಡೆ ಮಾಡ್ಬೇಕಾದ ಹಣ ಇದೆ. ಆದ್ರೆ ಸರ್ಕಾರ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ, ಬಿಡುಗಡೆ ಮಾಡ್ಲಿಲ್ಲ. ಇವತ್ತು ನೀವು ಬಿಡುಗಡೆ ಮಾಡ್ಬೇಕಾಗಿದ್ದು ಹಣ ಏನಿದೆನೋ 5,313.22 ಕೋಟಿ ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕು. ಇವತ್ತು ಸರ್ಕಾರ ನೀನು ಬಿಡುಗಡೆ ಮಾಡಿದ್ರಿಗಿನ ಈ ಸರ್ಕಾರಿ ನೌಕರರು, ಈ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಹೋಗ್ತಾ ಇದ್ರು, ಅವ್ರಿಗೇನ್ 25% ಅವ್ರ ವೇತನ ಜಾಸ್ತಿ ಮಾಡ್ಬೇಕಂತೇಳಿ ಇನ್ಕ್ರಿಮೆಂಟ್ ಅವೆಲ್ಲ ಏನ್ ಕೇಳ್ತಾರೆ, ಅದು ಸರಿ ಹೋಗುತ್ತೆ. ಸರಿ, ಶ್ರೀರಾಮುಲು ಸರ್ ಕನೆಕ್ಟೆಡ್ ಇದ್ದಾರೆ. ರಾಮುಲು ಸರ್ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮಗೆ. ರಾಮಲಿಂಗಾರೆಡ್ಡಿ ನಮಸ್ಕಾರ ಸರ್. ರಾಮಲಿಂಗಾರೆಡ್ಡಿ ಅವರು ಕಳೆದ 2 ದಿನದ ಹಿಂದೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ ಕೊಟ್ಟಿದ್ದ ಲೆಕ್ಕ ಸರ್, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇರಬೇಕಾದ್ರೆ 2,70,000 ಕೋಟಿ ಅನುದಾನನೇ ಇರಲಿಲ್ಲ, ಅನುಮೋದನೆ ಕೊಟ್ಟು ಹೋಗ್ಬಿಟ್ರು. 80,000 ಕೋಟಿಯಷ್ಟು ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡ್ಬಿಟ್ರು. ಈ ಸಾಲದ ಹೊರೆ ಇದೆಯಲ್ಲ, ಬಿಜೆಪಿ ಬಿಟ್ಟು ಹೋಗಿರುವ ಸಾಲದ ಹೊರೆ ಇದೆಯಲ್ಲ, ಇದನ್ನ ಸಂಭಾಳಿಸ್ಲಿಕ್ಕೆ ಆಗ್ತಿಲ್ಲ ರಾಜ್ಯ ಸರ್ಕಾರಕ್ಕೆ. ಹಂಗಾಗಿ ಪಾಪ ಸಾರಿಗೆ ನೌಕರರಿಗೆ ಒಳ್ಳೇದು ಮಾಡಬೇಕು ಅಂದ್ರೂ ನಮಗ್ ಮಾಡೋಕ್ ಆಗ್ತಿಲ್ಲ. ಇದು ರಾಮಲಿಂಗಾರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ಸರ್, ಏನ್ ಹೇಳ್ತೀರಿ? ನೋಡ್ರಿ ಅವರು ಸಾರಿಗೆ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದಾರೋ, ಬಹುಶಃ ಇದಕ್ಕಿಂತ ಮುಂಚೆ ನಮ್ಮ ಮಂಜುನಾಥ್ ಅಣ್ಣವ್ರು ಮಾತಾಡಿದಾರಲ್ರಿ, ಬಹಳ ಕರೆಕ್ಟ್ ಆಗಿ ಮಾತಾಡಿದಾರ. ಯಾಕಂದ್ರೆ ಇವತ್ತು ಎಲ್ಲಾ ಸರ್ಕಾರಗಳು ಸಾಲ ಮಾಡಿ ಹೋಗವೆ. ಯಾವ ಸರ್ಕಾರಗಳು ಸಾಲ ಇಲ್ಲದಂತ ಸರ್ಕಾರ ನಡೆಸಿದಾರನ್ನಂತ ಉದಾಹರಣೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದಿಲ್ಲನ್ರಿ, ಎಲ್ಲಾ ಸರ್ಕಾರಗಳು ಸಾಲಗಳು ಮಾಡ್ಕೊಂತಾನೆ ಹೋಗ್ಯಾವ. ಈ ಸಾಲ ಮಾಡಿದಕ್ಕೋಸ್ಕರವಾಗಿ ಈ ಸಾರಿಗೆ ನೌಕರರು ಏನ್ ತಪ್ಪು ಮಾಡಿದಾರ? ಒಂದು ಸಾರಿ ಅವ್ರಿಗೆ ಡ್ರೈವಿಂಗ್ ಮಾಡಂತ ಟೈಮಲ್ಲಿ ಒಂದ್ಸಲ ಡ್ರೈವಿಂಗ್ ಮಾಡಿ ಎಸಿ ರೂಮ್ ಕುಂತಂತ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಮಂತ್ರಿಗಳಿಗೆ, ಜೊತೆಲಿ ಉಪಮುಖ್ಯಮಂತ್ರಿಗಳಿಗೆ ಏನ್ ಗೊತ್ತಾಗುತ್ತೆ? ಒಂದು ಸಾರಿ ಬೀದಿಗೆ ಇಳಿದು ಡ್ರೈವಿಂಗ್ ಮಾಡಕ್ ಕೇಳ್ರಿ.
ಒಂದು ಸಾರಿ ಬೆಂಗಳೂರಿಂದ ಬೀದರ್ ತನಕ ಪ್ರಯಾಣ ಮಾಡಕ್ ಕೇಳ್ರಿ ಹೆಂಗಿದೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮಂದಿ ಪ್ರಾಣಗಳನ್ನು ಕೈಯಲ್ಲಿ ಇಟ್ಕೊಂಡು ಟ್ರಾವೆಲಿಂಗ್ ಮಾಡ್ಬೇಕಾದ್ರಿಗಿನ ಅವ್ನಿಗೆ ಧೈರ್ಯ ಇರಬೇಕು, ಅವ್ನ ಕಾನ್ಫಿಡೆನ್ಸ್ ಇರಬೇಕು. ಅವ್ರ ಮನೇಲಿದ್ದಂತ ಸಮಸ್ಯೆಗಳೆಲ್ಲ ಕೂಡ ಮರೆತು ಜನರೆಲ್ಲರೂ ಕೂಡ ಒಂದು ತುದಿಯಿಂದ ಒಂದು ತುದಿಗೆ ಮುಟ್ಟಿಸ್ತಾ ಇದ್ದಾನಂದ್ರೆ ಅವನೊಬ್ಬ ದೇವ್ರ ಅನ್ಬೇಕು ಡ್ರೈವರ್ನ. ಅಂತ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಬೇಡಿಕೆ ಏನ್ ತಪ್ಪೇನಿದೆ? ಅವರು 25-28 ಕೇಳ್ತಾ ಇದಾರ. ಆದ್ರೆ 25-28% ಕೇಳಿದಂತ ಟೈಮಲ್ಲಿ ನೀನೇನ್ ಮಾಡಿದ್ರೆ 12ವರೆಗೆ ಕೊಡ್ತಾ. ಯಾರಿಗ್ ಕೊಡ್ತಾ ಇದೆ 12ವರೆ? ಅಲ್ಲಪ್ಪ, ನೀನು ಇವತ್ತು ಈ ಶಕ್ತಿ ಯೋಜನೆ ಇವತ್ತೇನು ಜನರು ಕೇಳಿದಾರ, ಶಕ್ತಿ ಯೋಜನೆ ನಮಗೆ ಕೊಡು ಅಂತೇಳಿ ಯಾರನ್ನ ಕೇಳಿದಾರ? ನೀನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಶಕ್ತಿ ಯೋಜನೆ ಜಾರಿ ತಂದ್ರಿ. ಇವತ್ತು ನೀನ್ ಮಾಡಿದಂತ ತಪ್ಪು. ನಾವು ಶಕ್ತಿ ಯೋಜನೆದ ವಿರುದ್ಧವಾಗಿ ನಾವಲ್ಲ. ಮ್ಯೂಸಿಕ್ ಬರ್ತಾ ಇದೆ. ನಿಮ್ ಧ್ವನಿ ತಲುಪ್ತಾ ಇದೆ ಸರ್, ಕಂಟಿನ್ಯೂ ಮಾಡಿ. ನಾವು ಈ ಶಕ್ತಿ ಯೋಜನೆಯ ವಿರುದ್ಧ ನಾವಲ್ಲ. ನೋಡ್ರಿ, ಶಕ್ತಿ ಯೋಜನೆಯನ್ನ ಮಾಡಿದರೋ ಅದ್ರ ವಿರುದ್ಧ ಅಲ್ಲ. ಆದ್ರೆ ನೀನು ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನೀನು ಏನು ಶಕ್ತಿ ಯೋಜನೆ ತಂದು, ಶಕ್ತಿ ಯೋಜನೆ ತಂದಂತ ಟೈಮಲ್ಲಿ ಎಲ್ಲರಿಗೂ ಮಹಿಳೆಯರಿಗೆಲ್ಲ ಕೂಡ ಉಚಿತವಾಗಿ ಇವತ್ತು ಬಸ್ ಪ್ರಯಾಣ ಕೊಟ್ಟಿದ್ರೆ ಒಳ್ಳೇದು. ಕೊಟ್ಟಿದ್ಕೋಸ್ಕರವಾಗಿ ನಾನು ತಪ್ಪಂದು ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಟಿಕೆಟ್ ಎಷ್ಟು ಹರಿದಾರ? ಟಿಕೆಟ್ ಹರಿದಿರೋದು 18,827.97 ಕೋಟಿ ಟಿಕೆಟ್ ಹರಿದಾರ. ಇಷ್ಟೊಂದು ಟಿಕೆಟ್ ಹರಿದಂತ ಟೈಮಲ್ಲಿ ಇವತ್ತು ಈ ಫಲಾನುಭವಿಗಳು ಹತ್ತತ್ರ 13,514 ಮಂದಿ ಫಲಾನುಭವಿಗಳು ಇದಾರ. ಇವತ್ತು ಇದು ನೋಡಿದಂತ ಟೈಮಲ್ಲಿ ಈ ಬಾಕಿ ಹಣ ಕೊಡಬೇಕಾಯ್ತಲ್ಲ. ನೋಡ್ರಿ, ಇವತ್ತು ಈ ಸರ್ಕಾರಕ್ಕೆ ಯೋಜನೆಗೆ ಬಂದಂತ ಅಮೌಂಟ್ ಟಿಕೆಟ್ ಬಂದ್ಬಿಟ್ಟು 18,000 ಹತ್ತತ್ರ ಆಗ್ತಾವ್ರಿ. ಈ ಫಲಾನುಭವಿಗಳು ಹೋಗಿ ಬರೋಂತವ್ರಿಗೆಲ್ಲ ನೋಡಿದಂತ ಟೈಮಲ್ಲಿ ಹತ್ತತ್ರ 13,000 ಬರ್ತೈತ್ರಿ. ಇವಾಗ ಇನ್ನ ಬಾಕಿ ಬಿಡುಗಡೆ ಮಾಡ್ಬೇಕಾದ್ರೆ ಸರ್ಕಾರದ ಹಣನೇ ಸುಮಾರಾಗಿ 5,313 ಕೋಟಿ ರೂಪಾಯಿ ಇನ್ನ ಸರ್ಕಾರ ಬಿಡುಗಡೆ ಮಾಡ್ಬೇಕಾದ ಹಣ ಇದೆ. ಆದ್ರೆ ಸರ್ಕಾರ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ, ಬಿಡುಗಡೆ ಮಾಡ್ಲಿಲ್ಲ. ಇವತ್ತು ನೀವು ಬಿಡುಗಡೆ ಮಾಡ್ಬೇಕಾಗಿದ್ದು ಹಣ ಏನಿದೆನೋ 5,313.22 ಕೋಟಿ ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕು. ಇವತ್ತು ಸರ್ಕಾರ ನೀನು ಬಿಡುಗಡೆ ಮಾಡಿದ್ರಿಗಿನ ಈ ಸರ್ಕಾರಿ ನೌಕರರು, ಈ ಸಾರಿಗೆ ನೌಕರರು ಏನು ಇವತ್ತು ಮುಷ್ಕರಕ್ಕೆ ಹೋಗ್ತಾ ಇದ್ರು, ಅವ್ರಿಗೇನ್ 25% ಅವ್ರ ವೇತನ ಜಾಸ್ತಿ ಮಾಡ್ಬೇಕಂತೇಳಿ ಇಂಕ್ರಿಮೆಂಟ್ ಅವೆಲ್ಲ ಏನ್ ಕೇಳ್ತಾರೆ, ಅದು ಸರಿ ಹೋಗುತ್ತೆ. ಸರಿ, ಶ್ರೀರಾಮುಲು ಸರ್ ಕನೆಕ್ಟೆಡ್ ಇದ್ದಾರೆ. ರಾಮುಲು ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ತಮ್ಗೆ. ರಾಮಲಿಂಗಾರೆಡ್ಡಿ, ನಮಸ್ಕಾರ ಸರ್. ರಾಮಲಿಂಗಾರೆಡ್ಡಿ ಅವರು ಕಳೆದ 2 ದಿನದ ಹಿಂದೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ ಕೊಟ್ಟಿದ್ ಲೆಕ್ಕ ಸರ್, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇರಬೇಕಾದ್ರೆ 2,70,000 ಕೋಟಿ ಅನುದಾನನೇ ಇರ್ಲಿಲ್ಲ, ಅನುಮೋದನೆ ಕೊಟ್ಟು ಹೋಗ್ಬಿಟ್ರು. 80,000 ಕೋಟಿಯಷ್ಟು ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡ್ಬಿಟ್ರು. ಈ ಸಾಲದ ಹೊರೆ ಇದೆಯಲ್ಲ, ಬಿಜೆಪಿ ಬಿಟ್ಟು ಹೋಗಿರುವ ಸಾಲದ ಹೊರೆ ಇದೆಯಲ್ಲ, ಇದನ್ನ ಸಂಭಾಳಿಸ್ಲಿಕ್ಕೆ ಆಗ್ತಿಲ್ಲ ರಾಜ್ಯ ಸರ್ಕಾರಕ್ಕೆ. ಹಂಗಾಗಿ ಪಾಪ ಸಾರಿಗೆ ನೌಕರರಿಗೆ ಒಳ್ಳೇದು ಮಾಡ್ಬೇಕು ಅಂದ್ರೂ ನಮಗ್ ಮಾಡೋಕ್ ಆಗ್ತಿಲ್ಲ. ಇದು ರಾಮಲಿಂಗಾರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ಸರ್, ಏನ್ ಹೇಳ್ತೀರಿ? ನೋಡ್ರಿ ಅವರು ಸಾರಿಗೆ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದಾರೋ, ಬಹುಶಃ ಇದಕ್ಕಿಂತ ಮುಂಚೆ ನಮ್ಮ ಮಂಜುನಾಥ್ ಅಣ್ಣವ್ರು ಮಾತಾಡಿದಾರಲ್ರಿ, ಬಹಳ ಕರೆಕ್ಟ್ ಆಗಿ ಮಾತಾಡಿದಾರ. ಯಾಕಂದ್ರೆ ಇವತ್ತು ಎಲ್ಲಾ ಸರ್ಕಾರಗಳು ಸಾಲ ಮಾಡಿ ಹೋಗವೆ. ಯಾವ ಸರ್ಕಾರಗಳು ಸಾಲ ಇಲ್ಲದಂತ ಸರ್ಕಾರ ನಡೆಸಿದಾರನ್ನಂತ ಉದಾಹರಣೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದಿಲ್ಲರಿ, ಎಲ್ಲಾ ಸರ್ಕಾರಗಳು ಸಾಲಗಳು ಮಾಡ್ಕೊಂತಾನೆ ಹೋಗ್ಯಾವ. ಈ ಸಾಲ ಮಾಡಿದಕ್ಕೋಸ್ಕರವಾಗಿ ಈ ಸಾರಿಗೆ ನೌಕರರು ಏನ್ ತಪ್ಪು ಮಾಡಿದಾರ? ಒಂದು ಸಾರಿ ಅವ್ರಿಗೆ ಡ್ರೈವಿಂಗ್ ಮಾಡೋಂತ ಟೈಮಲ್ಲಿ ಒಂದ್ಸಲ ಡ್ರೈವಿಂಗ್ ಮಾಡಿ ಎಸಿ ರೂಮ್ ಕುಂತಂತ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಮಂತ್ರಿಗಳಿಗೆ, ಜೊತೆಲಿ ಉಪಮುಖ್ಯಮಂತ್ರಿಗಳಿಗೆ ಏನ್ ಗೊತ್ತಾಗುತ್ತೆ? ಒಂದು ಸಾರಿ ಬೀದಿಗೆ ಇಳಿದು ಡ್ರೈವಿಂಗ್ ಮಾಡಕ್ ಕೇಳ್ರಿ, ಒಂದು ಸಾರಿ ಬೆಂಗಳೂರಿಂದ ಬೀದರ್ ತನಕ ಪ್ರಯಾಣ ಮಾಡಕ್ ಕೇಳ್ರಿ ಹೆಂಗಿದೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮಂದಿ ಪ್ರಾಣಗಳನ್ನು ಕೈಯಲ್ಲಿ ಇಟ್ಕೊಂಡು ಟ್ರಾವೆಲಿಂಗ್ ಮಾಡ್ಬೇಕಾದ್ರಿಗಿನ ಅವ್ನಿಗೆ ಧೈರ್ಯ ಇರಬೇಕು, ಅವ್ನ ಕಾನ್ಫಿಡೆನ್ಸ್ ಇರಬೇಕು. ಅವ್ರ ಮನೇಲಿದ್ದಂತ ಸಮಸ್ಯೆಗಳೆಲ್ಲ ಕೂಡ ಮರೆತು ಜನರೆಲ್ಲರೂ ಕೂಡ ಒಂದು ತುದಿಯಿಂದ ಒಂದು ತುದಿಗೆ ಮುಟ್ಟಿಸ್ತಾ ಇದ್ದಾನಂದ್ರೆ ಅವನೊಬ್ಬ ದೇವ್ರ ಅನ್ಬೇಕು ಡ್ರೈವರ್ನ. ಅಂತ ಸಂದರ್ಭದಲ್ಲಿ ಅವ್ರು ಕೇಳಿದಂತ ಬೇಡಿಕೆ ಏನ್ ತಪ್ಪೇನಿದೆ? ಅವರು 25-28 ಕೇಳ್ತಾ ಇದಾರ. ಆದ್ರೆ 25-28% ಕೇಳಿದಂತ ಟೈಮಲ್ಲಿ ನೀನೇನ್ ಮಾಡಿದ್ರೆ 12ವರೆಗೆ ಕೊಡ್ತಾ. ಯಾರಿಗ್ ಕೊಡ್ತಾ ಇದೆ 12ವರೆ? ಅಲ್ಲಪ್ಪ, ನೀನು ಇವತ್ತು ಈ ಶಕ್ತಿ ಯೋಜನೆ ಇವತ್ತೇನು ಜನರು ಕೇಳಿದಾರ, ಶಕ್ತಿ ಯೋಜನೆ ನಮಗೆ ಕೊಡು ಅಂತೇಳಿ ಯಾರನ್ನ ಕೇಳಿದಾರ? ನೀನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಶಕ್ತಿ ಯೋಜನೆ ಜಾರಿ ತಂದ್ರಿ. ಇವತ್ತು ನೀನ್ ಮಾಡಿದಂತ ತಪ್ಪು. ನಾವು ಶಕ್ತಿ ಯೋಜನೆದ ವಿರುದ್ಧವಾಗಿ ನಾವಲ್ಲ. ಮ್ಯೂಸಿಕ್ ಬರ್ತಾ ಇದೆ. ನಿಮ್ ಧ್ವನಿ ತಲುಪ್ತಾ ಇದೆ ಸರ್, ಕಂಟಿನ್ಯೂ ಮಾಡಿ. ನಾವು ಈ ಶಕ್ತಿ ಯೋಜನೆಯ ವಿರುದ್ಧ ನಾವಲ್ಲ. ನೋಡ್ರಿ, ಶಕ್ತಿ ಯೋಜನೆ ಏನ್ ಮಾಡಿದಾರೋ ಅದ್ರ ವಿರುದ್ಧ ಅಲ್ಲ. ಆದ್ರೆ ನೀನು ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನೀನು ಏನು ಶಕ್ತಿ ಯೋಜನೆ ತಂದಂತ ಟೈಮಲ್ಲಿ ಎಲ್ಲರಿಗೂ ಮಹಿಳೆಯರಿಗೆಲ್ಲ ಕೂಡ ಉಚಿತವಾಗಿ ಇವತ್ತು ಬಸ್ ಪ್ರಯಾಣ ಕೊಟ್ಟಿದ್ರೆ ಒಳ್ಳೇದು. ಕೊಟ್ಟಿದ್ಕೋಸ್ಕರವಾಗಿ ನಾನು ತಪ್ಪಂದು ಹೇಳ್ತಾ ಇಲ್ಲ. ಆದ್ರೆ ಇವತ್ತು ಟಿಕೆಟ್ ಎಷ್ಟು ಹರಿದಾರ?
ಟಿಕೆಟ್ ಹರಿದಿರೋದು 18,827.97 ಕೋಟಿ ಟಿಕೆಟ್ ಹರಿದಾರ. ಇಷ್ಟೊಂದು ಟಿಕೆಟ್ ಹರಿದಂತ ಟೈಮಲ್ಲಿ ಇವತ್ತು ಈ ಫಲಾನುಭವಿಗಳು ಹತ್ತತ್ರ 13,514 ಮಂದಿ ಫಲಾನುಭವಿಗಳು ಇದಾರ. ಇವತ್ತು ಇದು ನೋಡಿದಂತ ಟೈಮಲ್ಲಿ ಈ ಬಾಕಿ ಹಣ ಕೊಡಬೇಕಾಯ್ತಲ್ಲ. ನೋಡ್ರಿ, ಇವತ್ತು ಈ ಸರ್ಕಾರಕ್ಕೆ ಯೋಜನೆಗೆ ಬಂದಂತ ಅಮೌಂಟ್ ಟಿಕೆಟ್ ಬಂದ್ಬಿಟ್ಟು 18,000 ಹತ್ತತ್ರ ಆಗ್ತಾವ್ರಿ. ಈ ಫಲಾನುಭವಿಗಳು ಹೋಗಿ ಬರೋಂತವ್ರಿಗೆಲ್ಲ ನೋಡಿದಂತ ಟೈಮಲ್ಲಿ ಹತ್ತತ್ರ 13,000 ಬರ್ತಾ ಇತ್ರಿ. ಇವಾಗ ಇನ್ನ ಬಾಕಿ ಬಿಡುಗಡೆ ಮಾಡ್ಬೇಕಾದ್ರೆ ಸರ್ಕಾರದ ಹಣನೇ ಸುಮಾರಾಗಿ 5,313 ಕೋಟಿ ರೂಪಾಯಿ ಇನ್ನ ಸರ್ಕಾರ ಬಿಡುಗಡೆ ಮಾಡ್ಬೇಕಾದ ಹಣ ಇದೆ. ಆದ್ರೆ ಸರ್ಕಾರ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ, ಬಿಡುಗಡೆ ಮಾಡ್ಲಿಲ್ಲ. ಇವತ್ತು ನೀವು ಬಿಡುಗಡೆ ಮಾಡಬೇಕಾಗಿದ್ದು ಹಣ ಏನಿದೆನೋ 5,313.22 ಕೋಟಿ ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕು. ಇವತ್ತು ಸರ್ಕಾರ ನೀನು ಬಿಡುಗಡೆ ಮಾಡಿದ್ರಿಗಿನ ಈ ಸರ್ಕಾರಿ ನೌಕರರು, ಈ ಸಾರಿಗೆ ನೌಕರರು ಇವತ್ತು ಮುಷ್ಕರಕ್ಕೆ ಹೋಗ್ತಾ ಇದ್ರು, ಅವ್ರಿಗೇನ್ 25% ಅವ್ರು ವೇತನ ಜಾಸ್ತಿ ಮಾಡ್ಬೇಕಂತೇಳಿ ಇನ್ಕ್ರಿಮೆಂಟ್ ಅವೆಲ್ಲ ಏನ್ ಕೇಳ್ತಾರೆ, ಸರಿ ಹೋಗುತ್ತೆ.